ಇಂದು ಭಾರತ ದಕ್ಷಿಣ ಆಫ್ರಿಕಾ ಮಧ್ಯೆ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯ ನಡೆಯಲಿದೆ. ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದ್ದು ಚೊಚ್ಚಲ ವಿಶ್ವಕಪ್ಗೆ ಮುತ್ತಿಡೋಕೆ ಭಾರತದ ವೀರ ವನಿತೆಯರು ಸಜ್ಜಾಗಿದ್ದಾರೆ. ಕಪಿಲ್ ದೇವ್ ನಾಯಕತ್ವದ ಭಾರತ ತಂಡ 1983ರಲ್ಲಿ ಮೊದಲ ಬಾರಿಗೆ ಕ್ರಿಕೆಟ್ ವಿಶ್ವಕಪ್ ಗೆದ್ದು ಇತಿಹಾಸ ನಿರ್ಮಿಸಿತ್ತು. ಆಮೇಲೆ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಎರಡನೇ ವಿಶ್ವಕಪ್ ಎತ್ತಿ ಹಿಡಿದಿತ್ತು ಭಾರತ ತಂಡ. ಈಗ ಭಾರತಕ್ಕೆ ಮತ್ತೊಂದು ವಿಶ್ವಕಪ್ ಕನಸಿನ ಖುಷಿ ಶುರುವಾಗಿದೆ. ಮಹಿಳಾ ಕ್ರಿಕೆಟ್ ತಂಡ ಈಗ ಭಾರತಕ್ಕೆ ಮೂರನೇ ವಿಶ್ವಕಪ್ ತಂದುಕೊಡಲು ಸಜ್ಜಾಗಿದೆ. ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಎತ್ತಿ ಹಿಡಿಯಲು ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದ ಟೀಂ ಇಂಡಿಯಾ ತುದಿಗಾಲಲ್ಲಿ ನಿಂತಿದೆ. ಚೊಚ್ಚಲ ಕಿರೀಟಕ್ಕಾಗಿ ಭಾರತ ಹರಿಣ ಹಣಾಹಣಿ. ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯ ಮಧ್ಯಾಹ್ನ 3 ಗಂಟೆಗೆ ಶುರುವಾಗಲಿದ್ದು ನವಿ ಮುಂಬೈನ ಡಿವೈ ಪಾಟೀಲ ಸ್ಟೇಡಿಯಂ ಸಜ್ಜಾಗಿದೆ. ದಕ್ಷಿಣ ಆಫ್ರಿಕಾ ತಂಡವನ್ನ ಮಣಿಸಿ ಕಿರೀಟ ಧರಿಸಲು ಟೀಂ ಇಂಡಿಯಾದ ನಾರಿಯರ ಬಳಗ ಕಾತುರದಲ್ಲಿದೆ. ದಕ್ಷಿಣ ಆಫ್ರಿಕಾದ ಮಹಿಳಾ ತಂಡ ಕೂಡ ಇದುವರೆಗೂ ವಿಶ್ವಕಪ್ ಗೆದ್ದಿಲ್ಲ. ಆದ್ದರಿಂದ ಲಾರಾ ಓಲ್ವರ್ಟ್ ಬಳಗವು ಚಾರಿತ್ರಿಕ ಸಾಧನೆ ಮಾಡುವತ್ತ ಚಿತ್ತ ನೆಟ್ಟಿದ್ದು 13ನೇ ವಿಶ್ವಕಪ್ ಫೈನಲ್ ತೀವ್ರ ಕುತೂಹಲ ಕೆರಳಿಸಿದೆ. ಇವತ್ತು ಯಾರೇ ಪಂದ್ಯ ಗೆದ್ರೂ ಚೊಚ್ಚಲ ವಿಶ್ವಕಪ್ ಕಿರೀಟ ತಮ್ಮದಾಗಿಸಿಕೊಳ್ಳಲಿದ್ದಾರೆ. ಭಾರತ ಮಹಿಳಾ ತಂಡ 2005ರಲ್ಲಿ ನಡೆದ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಎದುರು ಸೋತಿತ್ತು. 2017ರಲ್ಲಿ ಇಂಗ್ಲೆಂಡ್ ಎದುರು ಎರಡನೇ ಸಲ ಸೋತಾಗ ತಂಡದಲ್ಲಿ ಹರ್ಮನ್ ಪ್ರೀತ್ ಕೂಡ ಇದ್ರು. ಈಗ ಇದೇ ಹರ್ಮನ್ ಪ್ರೀತ್ ಟೀಂ ಇಂಡಿಯಾ ನಾಯಕತ್ವ ವಹಿಸಿದ್ದಾರೆ. ಮೊನ್ನೆ ಗುರುವಾರ ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ನಲ್ಲಿ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂಧಾನ ಮತ್ತು ಶಫಾಲಿ ವರ್ಮಾ ವೈಫಲ್ಯ ಅನುಭವಿಸಿದ್ರು. ಇವತ್ತು ನಡೆಯುವ ಫೈನಲ್ನಲ್ಲಿ ಸ್ಮೃತಿ ಮೇಲೆ ಹೆಚ್ಚಿನ ಹೊಣೆ ಇದೆ. ಕೌರ್, ರಿಚಾ ಘೋಷ್ ಮತ್ತು ಆಲ್ರೌಂಡರ್ ದೀಪ್ತಿ, ಸ್ನೇಹಾ ರಾಣಾ ಹಾಗೂ ಅಮನ್ಜೋತ್ ಕೌರ್ ಮಧ್ಯಮ ಕ್ರಮಾಂಕದ ಶಕ್ತಿಯಾಗಿದ್ದಾರೆ. ದಕ್ಷಿಣ ಆಫ್ರಿಕಾದ ಮರೈಜಾನ್ ಕಪ್ ನದಿನ್ ಡಿ ಕ್ಲರ್ಕ್, ತಾಜ್ಮಿನ್ ಬ್ರಿಡ್ಸ್ ಮತ್ತು ಲಾರಾ ಓಲ್ವರ್ಟ್ ಅವರನ್ನ ಕಟ್ಟಿಹಾಕುವುದು ಭಾರತದ ಬೌಲರ್ಗಳ ಮುಂದಿರುವ ಸವಾಲು. ವಿಶ್ವಕಪ್ ಗೆದ್ದರೆ 125 ಕೋಟಿ ನಗದು ಬಹುಮಾನ. ಟೀಂ ಇಂಡಿಯಾ ನಾರಿಯರಿಗೆ ಬಿಸಿಸಿಐ ಬಿಗ್ ಆಫರ್. ಐಸಿಸಿಯಿಂದ ಚಾಂಪಿಯನ್ ತಂಡಕ್ಕೆ 37.3 ಕೋಟಿ ರೂಪಾಯಿ ಮತ್ತು ರನ್ನರ್ ಅಪ್ ತಂಡಕ್ಕೆ 20 ಕೋಟಿ ರೂಪಾಯಿ ಬಹುಮಾನ ಸಿಗಲಿದೆ. ಇದಲ್ಲದೆ ಭಾರತ ಪ್ರಶಸ್ತಿ ಗೆದ್ರೆ ನಗದು ಬಹುಮಾನ ನೀಡಲು ಬಿಸಿಸಿಐ ಮುಂದಾಗಿದೆ. ಪುರುಷರಿಗೆ ನೀಡುವಂತೆ ಮಹಿಳಾ ತಂಡಕ್ಕೂ ಸಮಾನ ವೇತನ ನೀಡಲು ಬಿಸಿಸಿಐ ನಿರ್ಧರಿಸಿದ್ದು, ಇವತ್ತು ಮಹಿಳಾ ಪಡೆ ಏಕದಿನ ವಿಶ್ವಕಪ್ ಎತ್ತಿ ಹಿಡಿದ್ರೆ 125 ಕೋಟಿ ನಗದು ಬಹುಮಾನ ಪಡೆಯಲಿದೆ. ಟೀಂ ಇಂಡಿಯಾಗೆ ಸಿಎಂ ಸಿದ್ದರಾಮಯ್ಯ ಹಾರೈಕೆ. ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಕಪ್ ಗೆಲ್ಲಲಿ ಅಂತ ಸಿಎಂ ಸಿದ್ದರಾಮಯ್ಯ ಹಾರೈಸಿದ್ದಾರೆ. ನಾನು ಇಂಡಿಯಾ ಗೆಲ್ಲಿ ಅಂತೇಳಿ ಆಶಿಸ್ತೇನೆ. ಆಸ್ಟ್ರೇಲಿಯಾಕ್ಕೆ ಹೊಡೆದಿದ್ದಾರೆ, ವೆರಿ ಸ್ಟ್ರಾಂಗ್ ಟೀಮ್. ನನ್ನ ಪ್ರಕಾರ ಇವರು ಲೀಗ್ ಮ್ಯಾಚ್ ಸೋತಿರ್ಬೋದು, ಬಟ್ ಫೈನಲ್ ನಲ್ಲಿ ಗೆಲ್ತಾರೆ ಅಂತಕ್ಕಂಥ ಅನಿಸಿಕೆ. ಅಂದ್ಹಾಗೆ ನವಿ ಮುಂಬೈ ಪಿಚ್ ಬ್ಯಾಟಿಂಗ್ಗೆ ಪೂರಕವಾಗಿದ್ದು ರನ್ಗಳ ಹೊಳೆ ಹರಿಯುವ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎರಡು ತಂಡಗಳು ಸಮಬಲಶಾಲಿಗಳಾಗಿದ್ರೂ ಭಾರತ ಗೆದ್ದು ವಿಶ್ವಕಪ್ ಎತ್ತಿ ಹಿಡಿಯುತ್ತೆ ಅನ್ನೋದು ಕ್ರಿಕೆಟ್ ಅಭಿಮಾನಿಗಳ ಆಸೆ, ಕನಸು, ಅಭಿಮತ. ಶತಕೋಟಿ ಭಾರತೀಯರ ಕನಸನ್ನ ಮಹಿಳಾ ಕ್ರಿಕೆಟಿಗರು ಈಡೇರಿಸಲಿ, ವಿಶ್ವಕಪ್ ಎತ್ತಿ ಹಿಡಿಯಲಿ ಅನ್ನೋದೇ ಎಲ್ಲರ ಹಾರೈಕೆ. ಆಲ್ ದಿ ಬೆಸ್ಟ್ ಟೀಂ ಇಂಡಿಯಾ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಂದು ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯ ನಡೆಯಲಿದೆ. ಅದು ಕೂಡ ಭಾರತದಲ್ಲಿ ಆಗ್ತಾ ಇರುವಂತದ್ದು. ಭಾರತ ವರ್ಸಸ್ ಸೌತ್ ಆಫ್ರಿಕಾ ಮಧ್ಯೆ ಇಂದು ಫೈನಲ್ ಫೈಟ್ ಇದೆ. ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯ ಇವತ್ತು ಭಾರತದಲ್ಲಿ ನಡೀತಾ ಇದೆ. ಸೌತ್ ಆಫ್ರಿಕಾ ವರ್ಸಸ್ ಭಾರತ.
ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಪಂದ್ಯ ಇರುವಂಥದ್ದು. ಎರಡೂ ತಂಡಗಳಿಗೆ ಚೊಚ್ಚಲ ವಿಶ್ವಕಪ್ ಗೆಲ್ಲುವ ತವಕ. ವಿಶ್ವಕಪ್ಗಾಗಿ ಹರ್ಮನ್ ಪ್ರೀತ್ ವರ್ಸಸ್ ಲಾರಾ ಪಡೆ ಫೈಟ್ಗೆ ಸಜ್ಜಾಗಿ ನಿಂತಿದೆ. ಇನ್ನು ಮಜಾ ಹೆಚ್ಚಿಸ್ತಾ ಇದೆ ಸೂಪರ್ ಸಂಡೆಯ ಫೈನಲ್ ಕದನ. ಇವತ್ತು ವೀಕೆಂಡ್ ಬೇರೆ, ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ನಮ್ಮ ವೀರ ವನಿತೆಯರು ಫೈನಲ್ ಕಪ್ಗೆ ಚುಂಬಿಸ್ತಾರ ಅನ್ನುವಂಥ ಒಂದು ಕ್ಷಣಕ್ಕೆ ಕಾಯ್ತಾ ಇದ್ದಾರೆ. ಸೂಪರ್ ಸಂಡೆಯ ಫೈನಲ್ ಕದನ ಇವತ್ತು. ಗೆಲ್ಲುವ ತಂಡಕ್ಕೆ 125 ಕೋಟಿ ಬಹುಮಾನ ಇದೆ. ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಇಂದು ಮಳೆಯ ಭೀತಿ ಕೂಡ ಎದುರಾಗಿದೆ. ಗೆಲ್ಲುವ ತಂಡಕ್ಕೆ ಐಸಿಸಿಯಿಂದ 40 ಕೋಟಿ ರೂಪಾಯಿ ಬಹುಮಾನ ಘೋಷಣೆ ಆಗುತ್ತೆ. ಭಾರತ ಗೆದ್ರೆ ಬಿಸಿಸಿಐನಿಂದ 125 ಕೋಟಿ ಬಹುಮಾನ ಘೋಷಣೆ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಗಮನಿಸ್ತಾ ಇರಬಹುದು, 3ನೇ ಬಾರಿಗೆ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಲೈವ್ ನಲ್ಲಿ ಜಾಯಿನ್ ಆಗಿದ್ರೆ. ಶರಣು ಹಂಪಿ, ಇವತ್ತು ಮಹಿಳೆಯರ ವಿಶ್ವಕಪ್ ಫೈನಲ್ ಪಂದ್ಯ ಹಣಾಹಣಿ ಇವತ್ತು ಭಾರತದಲ್ಲಿ ನಡೆಯಲಿದೆ. ಸದ್ಯಕ್ಕೆ ತಂಡಗಳ ಬಲಾಬಲ ಹೇಗಿದೆ, ಯಾವ ರೀತಿ ಮ್ಯಾಚ್ ವೈಬ್ ಇದೆ ಅಂತ? ಖಂಡಿತ ಧನುಶ್ರೀ, ಸೆಮಿಫೈನಲ್ ಮ್ಯಾಚ್ ನೋಡಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರೂ ಮೆನ್ಸ್ ಟೀಮ್ ಅನ್ನು ಯಾರು ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲರೂ ಕೂಡ ಈಗ ವುಮೆನ್ಸ್ ಟೀಮ್ ಅನ್ನ ಅತಿ ಹೆಚ್ಚಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಇಂಡಿಯಾ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸೆಮಿಫೈನಲ್ ನ ಮ್ಯಾಚ್ ಆ ರೀತಿಯಾಗಿತ್ತು. ಸೆಮಿಫೈನಲ್ ಮ್ಯಾಚ್ ನಿಜವಾಗ್ಲೂ ಕೂಡ ಇಂಪಾಸಿಬಲ್ ಟಾಸ್ಕ್. ಅದು 338 ರನ್ನ ಚೇಸ್ ಮಾಡಿ ಇಂಡಿಯಾ ಗೆದ್ದಿರುವಂತ ರೀತಿ, ಅದರಲ್ಲೂ ಕೂಡ ಜಮೀಮಾ ಆಡಿದಂತ ರೀತಿ ಇದೆಯಲ್ಲ, ಅದು ಮೆಮೊರಬಲ್. ಸೊ ಅದೇ ರೀತಿಯಾದಂತ ಆಟ ಇವತ್ತು ಕೂಡ ಫೈನಲ್ ಮ್ಯಾಚ್ ಅಲ್ಲಿ ಆಗತ್ತೆ ಅಂತ ಹೇಳಿ ದಕ್ಷಿಣ ಆಫ್ರಿಕಾದ ವಿರುದ್ಧ ಆಡ್ತಿರುವಂತ ಈ ಮ್ಯಾಚ್ ಏನಿದೆ, ಈ ಮ್ಯಾಚ್ ಅಲ್ಲಿ ಇಂಡಿಯಾ ಫೇವರೇಟ್ ಗೆಲ್ಲುವ ತಂಡ ಆಗಿದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಪುಟಾಣಿ ಹುಡುಗರಿದ್ದಾರೆ ಮತ್ತು ಹುಡುಗಿಯರಿದ್ದಾರೆ. ಎಲ್ಲರೂ ಕೂಡ ಕ್ರಿಕೆಟ್ ಅನ್ನ ಈಗಲಿಂದನೇ ಸಣ್ಣವ್ರು ಚಿಕ್ಕವರಿದ್ದಲ್ಲಿಂದನೇ ಕಲೀಲಿಕ್ಕೆ ಮುಂದಾಗ್ತಾ ಇರೋದು. ಸೊ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ, ಏನ್ ಹೇಳ್ತಾರೆ, ಯಾರು ಫೇವರೇಟ್ ಕ್ರಿಕೆಟರ್ ಅಂತೇಳಿ. ನಿಮಗೆ ಯಾರು ಫೇವರೇಟ್ ಕ್ರಿಕೆಟರ್? ಇವತ್ತಿನ ಮ್ಯಾಚ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ? ನನ್ನ ಫೇವರೇಟ್ ಕ್ರಿಕೆಟರ್ ಸ್ಮೃತಿ ಮಂದಣ್ಣ, ಅವರು ಚೆನ್ನಾಗಿ ಹೊಡಿತಾನೆ ಅಂತ ಎಕ್ಸ್ಪೆಕ್ಟ್ ಆಗಿದೆ. ಓಕೆ, ಸೊ ಸೆಮಿಫೈನಲ್ ಮ್ಯಾಚ್ ನೋಡಿದ್ರೆ ಇಂಪಾಸಿಬಲ್ ಟಾಸ್ಕ್ ಅದು. ಸೊ ಆ ಮ್ಯಾಚ್ ಅನ್ನ ಜಮೀಮಾ ಆಡಿದ ರೀತಿ ನೋಡಿದ್ರೆ ಏನ್ ಅನ್ಸುತ್ತೆ? ನಂಗೆ ಖುಷಿ ಆಗುತ್ತೆ, ಇಂಡಿಯಾ ಗರ್ಲ್ಸ್ ಕೂಡ ಚೆನ್ನಾಗಿ ಆಡ್ತಾರೆ ಅಂತ. ಮತ್ತೆ ಎಲ್ಲರೂ ಹೇಳ್ತಾರೆ ಬರೀ ಬಾಯ್ಸ್ ಕ್ರಿಕೆಟ್ ಆಡ್ತಾರೆ, ಗರ್ಲ್ಸ್ ಆಡಲ್ಲ ಅಂತ ತೋರಿಸ್ತಾರೆ, ಗರ್ಲ್ಸ್ ಆಡ್ತಾರೆ ಅಂತ. ಓಕೆ ಓಕೆ, ಇವತ್ತು ದಕ್ಷಿಣ ಆಫ್ರಿಕಾನು ಕೂಡ ಏನು ಅಷ್ಟೇನು ತುಂಬಾ ಈಸಿಯಾಗಿ ತೆಗೆದುಕೊಳ್ಳೋ ರೀತಿ ಇಲ್ಲ. ಅವರು ಕೂಡ ತುಂಬಾ ಚೆನ್ನಾಗೇ ಆಡಿದ್ದಾರೆ. ಮೊದಲ 2 ಮ್ಯಾಚ್ ಸೋತಿರೋದು ಬಿಟ್ರೆ. ಸೊ ಏನು ಮೈನಸ್ ಪಾಯಿಂಟ್ಸ್ ಏನಿದಾವೆ ಇಂಡಿಯಾದು, ಅದನ್ನು ಹೇಗೆ ಎನ್ಕ್ಯಾಶ್ ಮಾಡ್ಕೋಬೇಕು? ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದೆ, ಅವ್ರು ಚೆನ್ನಾಗಿ ಆಡಿದ್ರೆ ಗೆಲ್ತಾರೆ ಇಂಡಿಯಾ. ಓಕೆ, ನಿಮ್ಮ ಫೇವರೇಟ್ ಕ್ರಿಕೆಟರ್ ಯಾರು? ಸ್ಮೃತಿ ಮಂದನ ಮತ್ತು ಹರ್ಮನ್ ಪ್ರೀತ್ ಕೌರ್. ಓಕೆ ಓಕೆ ಮ್ಯಾಮ್, ತಾವೇನ್ ಹೇಳ್ತೀರಾ? ಏನ್ ಎಕ್ಸ್ಪೆಕ್ಟೇಷನ್ ಇದೆ ಇವತ್ತು? ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಓಕೆ, ಅಷ್ಟೇ ಎಕ್ಸ್ಪೆಕ್ಟ್. ಎಲ್ಲರೂ ಚೆನ್ನಾಗಿ ಹೊಡಿತಾರೆ. ಸ್ಮೃತಿ ಮಂದನ, ಆಮೇಲೆ ಜಮೀಮಾ, ಹರ್ಮನ್ ಪ್ರೀತ್, ಎಲ್ಲರ ಮೇಲೂ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಫೈನಲ್ ಮ್ಯಾಚ್ ಇದು. ಸೊ ಟೆನ್ಷನ್ ಅಂತೂ ಸಹಜವಾಗಿದ್ದೇ ಇರುತ್ತೆ. ಇದುವರೆಗೂ ಒಂದೇ ಒಂದು ಟ್ರೋಫಿಯನ್ನು ಕೂಡ, ವರ್ಲ್ಡ್ ಕಪ್ ಟ್ರೋಫಿಯನ್ನ ಗೆದ್ದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಏನ್ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕಂದ್ರೆ ಪಾಸಿಟಿವ್ ವೈಬ್ ಮೊಮೆಂಟಮ್ನೇ ಕಂಟಿನ್ಯೂ ಮಾಡ್ಬೇಕಾ? ಹೌದು, ಪಾಸಿಟಿವ್ ಆಗೇ ಇರಬೇಕು. ನಮ್ ಸಪೋರ್ಟ್ ಇದ್ರೆ ಅವ್ರು ಗೆಲ್ದೇ ಗೆಲ್ತಾರೆ. ಓಕೆ ಓಕೆ, ಸೊ ಕ್ರಿಕೆಟ್ ನ ಕೋಚ್ ಇದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಇವತ್ತಿನ ಮ್ಯಾಚ್ ಏನ್ ಸರ್ ಇವತ್ತು ಹೈಲೈಟ್? ಸರ್, ಇವತ್ತು ಹೈಲೈಟು ಮೊನ್ನೆ ಏನ್ ಮಾಡೋದು ಅದೇ ತರ ಇದು ಮಾಡಬೇಕು. ಲಕ್ಕಿಲಿ ನಾವು ಅವತ್ತು ಏನ್ ಬ್ಯಾಡ್ ಲಕ್ ಅಂದ್ರೆ ಸ್ಮೃತಿ ಬಂದನದು ಕ್ರಿಕೆಟ್ ಹಿಸ್ಟ್ರಿಲಿ ಆತದ್ದು ಔಟು ಕಾಟ್ ಬಿಯಂಡ್ ಬಹಳ ಹೀಲಿ ಅವಳು ಇದು ಮಾಡಿದ್ದು ಒಳ್ಳೆ ಇದಾಯ್ತು. ಕೊನೆಯದಾಗಿ ಎಲ್ಲರೂ ಕೂಡ ಚೇರ್ ಅಪ್ ಮಾಡ್ತಾರೆ, ಆಲ್ ದ ಬೆಸ್ಟ್ ಹೇಳ್ತಾರೆ. ಪ್ಲೀಸ್. ಸೊ ಇದು ಇಂಡಿಯಾ ಇವತ್ತು ಗೆಲ್ಲಿ ಅಂತೇಳಿ ಎಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ. ಬೆಂಗಳೂರು